ಮಾಲಿಕೆ 7. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಡಾಕ್ಟರ್ ಗಜಾನನ ಶರ್ಮಾ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 25. ಪುಸ್ತಕದ ಹೆಸರು ಗೋಮುಖ. ಲೇಖಕರು ಡಾಕ್ಟರ್ ಗಜಾನನ ಶರ್ಮಾ. ಅಭಿಪ್ರಾಯ ಅಮಿತ್ ಕಾಮತ್. ಓದುತ್ತಿರುವವರು ಪಲ್ಲವಿ MR. ಗಜಾನನ ಶರ್ಮಾ ಅವರ ಯಾವುದೇ ಪುಸ್ತಕಗಳು ಒಂದು ತರಹ ಸಂಪೂರ್ಣ ರಸಗವಳವಿದ್ದಂತೆ. ಅವರ ಪುಸ್ತಕಗಳನ್ನು ಓದಿದವರು ಯಾರೂ ಇದನ್ನು ಅಲ್ಲಗಳೆಯಲಾರರು. ಕೃತಿಯನ್ನು ರಚಿಸುವ ಮೊದಲು ಅವರು ನಡೆಸುವ ಅಧ್ಯಯನ, ಕ್ಷೇತ್ರವಾರು ಸಂಶೋಧನೆಗಳು ಮತ್ತು ಬಳಸುವ ಸಮೃದ್ಧವಾದ ಕನ್ನಡ ಭಾಷೆ ಓದುಗರನ್ನು ಮೋಡಿ ಮಾಡುತ್ತದೆ. ಗೋಮುಖ ಪ್ರವಾಸ ಕಥನ ಎಂಬ ವರ್ಗಕ್ಕೆ ಸೇರಿದ್ದರೂ ಸಹ ಅದು ಕೇವಲ ಪ್ರವಾಸದ ವಿವರಗಳು ಮಾತ್ರವಲ್ಲದೆ ಪುರಾಣ, ಇತಿಹಾಸ ಮತ್ತು ವೈಜ್ಞಾನಿಕ ಅಂಶಗಳನ್ನು ಪ್ರಸ್ತುತಪಡಿಸುವ ಗಮನಾರ್ಹ ಕೃತಿ. ಗಂಗಾ ನದಿಯ ಮೂಲವಾದ ಗೋಮುಖವನ್ನು ನೋಡಲೇಬೇಕೆಂಬ ತುಡಿತದಿಂದ ಆರಂಭವಾಗುವ ಪ್ರವಾಸ ಕಥನವು ಹರಿದ್ವಾರ, ಉತ್ತರಕಾಶಿ, ಗಂಗೋತ್ರಿ ಮುಂತಾದ ಸ್ಥಳಗಳ ಪುರಾಣಗಳ ಕಥೆಯನ್ನು ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಲೇಖಕರು ದಾಖಲಿಸಿದ್ದಾರೆ. ಉದಾಹರಣೆಗೆ ಹೇಳುವುದಾದರೆ, ಹರಿದ್ವಾರಕ್ಕೆ ಹರದ್ವಾರ ಎಂಬ ಹೆಸರುಗಳು ಏಕೆ ಬಂತು, ಆ ಪುಣ್ಯ ಸ್ಥಳಗಳಲ್ಲಿ ಯಾವೆಲ್ಲ ಮಹಾತ್ಮರು, ಪುಣ್ಯ ಪುರುಷರು ತಮ್ಮ ಜೀವನದ ಮಹತ್ವದ ಕ್ಷಣಗಳನ್ನು ಕಳೆದಿದ್ದರು, ಆ ಪ್ರದೇಶಗಳ ಭೌಗೋಳಿಕ ಮಹತ್ವಗಳು ಹಾಗೂ ಇಂದಿನ ಆ ಸ್ಥಳಗಳ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅಲ್ಲಿನ ದುರವಸ್ಥೆಗಳ ಗೋಳನ್ನು ಬಹಳ ಸಾಧ್ಯಂತವಾಗಿ ವಿವರಿಸಿದ್ದಾರೆ. ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯರು ನಡೆದಾಡಿದ ಈ ಪುಣ್ಯಭೂಮಿಯ ಕುರಿತು ಓದುವಾಗ ಒಂದು ತರಹ ಪುಳಕ ಆವರಿಸಿ ಆದಷ್ಟು ಬೇಗ ಈ ಪುಣ್ಯ ಯಾತ್ರೆಯನ್ನು ಕೈಗೊಳ್ಳಬೇಕೆಂಬ ಉತ್ಕಟೇಚ್ಛೆ ನನ್ನಲ್ಲಿ ಉಂಟಾಯಿತು. ಸಾಧು ಸಂತರು ತಮ್ಮ ಸಾಧನೆ ಅನುಷ್ಠಾನಗಳಿಗೆ ಇದೇ ಹಿಮಾಲಯದಂತಹ ಸ್ಥಳಗಳನ್ನು ಯಾಕೆ ಆರಿಸಿಕೊಳ್ಳುತ್ತಾರೆ ಎಂಬ ಅರಿವನ್ನು ಉಂಟುಮಾಡಿತು. ಇನ್ನುಳಿದಂತೆ ಐತಿಹಾಸಿಕ ಪ್ರಮುಖ ರಾಜಮನೆತನಗಳ ಒಳಜಗಳಗಳು, ಅಲ್ಲಿ ನಡೆಯುತ್ತಿದ್ದ ವ್ಯಾಪಾರ ವಹಿವಾಟುಗಳು, ಪ್ರಕೃತಿಯ ರುದ್ರರಮಣೀಯ ಸೊಬಗು, ನದಿಗಳಿಗೆ ಅಡ್ಡಲಾಗಿ ಕಟ್ಟಲಾದ ಅಣೆಕಟ್ಟುಗಳ ಸಂಪೂರ್ಣ ವಿವರಗಳು, ಈ ಅಣೆಕಟ್ಟುಗಳಿಂದಾಗಿ ಉಂಟಾದ ಲಾಭ ನಷ್ಟಗಳು, ಇತ್ತೀಚಿನ ವರ್ಷಗಳಲ್ಲಿ ತೀವ್ರವಾಗಿ ಆಗುತ್ತಿರುವ ಅರಣ್ಯನಾಶ, ಅದರಿಂದಾಗಿ ಸಂಭವಿಸುತ್ತಿರುವ ಪ್ರಾಕೃತಿಕ ವಿಕೋಪಗಳು, ಪ್ರವಾಸೋದ್ಯಮದ ನೆಪದಲ್ಲಿ ತನ್ನ ಘನತೆಯನ್ನು ಕಳೆದುಕೊಳ್ಳುತ್ತಿರುವ ಈ ಪುಣ್ಯಕ್ಷೇತ್ರಗಳು, ಅಭಿವೃದ್ಧಿ ಮತ್ತು ನೆಲದ ಸಂಸ್ಕೃತಿಯ ನಡುವೆ ಯಾವುದು ಹೆಚ್ಚು ಯಾವುದು ಕಡಿಮೆ ಎಂಬ ದ್ವಂದ್ವಗಳ ಕುರಿತ ಸಂಪೂರ್ಣ ವಿವರಗಳನ್ನು ಕೃತಿಯು ಒಳಗೊಂಡಿದೆ. ಪ್ರವಾಸದ ನಡುವೆ ಸಾಧುಗಳೊಂದಿಗೆ ನಡೆಸಿದ ಸಂಭಾಷಣೆಗಳು, DVಜಿಯವರ ಕಗ್ಗದ ಹೂರಣದೊಂದಿಗೆ ನಡೆಯುವ ಅನುಸಂಧಾನಗಳು ಅಲೌಕಿಕದ ಕುರಿತಾಗಿನ ಕುತೂಹಲವನ್ನು ಗರಿಗೆದರಿಸುತ್ತದೆ. ಕೊನೆಯದಾಗಿ ಗೋಮುಖವನ್ನು ಕಣ್ತುಂಬಿಕೊಳ್ಳುವ ಅವಕಾಶ ನನಗಿದೆಯೋ ಇಲ್ಲವೋ ತಿಳಿಯದು. ಆದರೆ ಈ ಪುಸ್ತಕದೊಂದಿಗೆ ನಾನು ಸಹ ಅಲ್ಲಿನ ಕಡಿದಾದ ದಾರಿಯಲ್ಲಿ ಸಂಚರಿಸಿದ, ಆಳವಾದ ಪ್ರಪಾತವನ್ನು ಕಂಡು ಸಣ್ಣಗೆ ಬೆವರಿದ, ಹಿಮಾಲಯದ ಗುಹೆಯೊಳಗೆ ಕುತೂಹಲದಿಂದ ಇಣುಕಿದ ಅನುಭವವನ್ನು ಪಡೆದಿದ್ದೇನೆ. ಲೇಖಕರು ಗಂಗೆಯ ಉಗಮ ಸ್ಥಾನವನ್ನು ಕಂಡು ಶಿರಬಾಗಿದಾಗ ನನಗರಿವಿಲ್ಲದಂತೆಯೇ ಶಿರಬಾಗಿದ್ದೇನೆ. ಆ ಪವಿತ್ರ ತೀರ್ಥವನ್ನು ಶಿರದ ಮೇಲೆ ಸಂಪ್ರೋಕ್ಷಣೆ ಮಾಡಿಕೊಂಡಂತೆ ಪುಳಕಿತನಾಗಿದ್ದೇನೆ. ಇಂತಹ ಪವಿತ್ರ ಕ್ಷೇತ್ರವನ್ನು ಕ್ಷುಲ್ಲಕ ದುರಾಸೆ ಹಾಗೂ ಸ್ವಾರ್ಥ ಮನೋಭಾವದಿಂದ ಅವನತಿಯೆಡೆಗೆ ತಳ್ಳುವುದನ್ನು ಕಂಡು ಕವಿದಿರುವ ದಟ್ಟ ವಿಷಾದ ಮನದಾಳದಲ್ಲಿ ಕುಳಿತು ಅಣಕಿಸುತ್ತಿದೆ. ಸುಖಾಸುಮ್ಮನೆ ಪುಣ್ಯಯಾತ್ರೆ ಅಥವಾ ಪ್ರವಾಸಗಳನ್ನು ಕೈಗೊಳ್ಳುವುದರ ಮೊದಲು ಬೇಕಾದ ಪೂರ್ವ ತಯಾರಿಯು ಹೇಗಿರಬೇಕೆಂಬುದಕ್ಕೆ ಈ ಕೃತಿಯು ಉದಾಹರಣೆಯಾಗಿ ನಿಲ್ಲುತ್ತದೆ. ಒಮ್ಮೆ ನೀವು ಓದಿ ನೋಡಿ. ಧನ್ಯವಾದಗಳು.